ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ 2 kg ಚಾಕ್ಲೇಟ್ ಕೇಕ್, ಅದು ಬೇಬಿ ಶವರ್ ಥೀಮ್ನಲ್ಲಿ ಮಾಡಿರುವಂಥದ್ದು. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಸ್ಪಾಂಜ್ನ 8 ಇಂಚ್ ಟಿನಲ್ಲಿ ಬೇಕ್ ಮಾಡ್ಕೊಂಡಿದ್ದೀನಿ. ಒಂದೊಂದು ಸ್ಪಾಂಜ್ಗೂ 360 ಗ್ರಾಮ್ಸ್ ಪ್ರೀಮಿಕ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಟೋಟಲಿ ನಾನಿಲ್ಲಿ 720 ಗ್ರಾಮ್ಸ್ ಪ್ರೀಮಿಕ್ಸ್ ಯೂಸ್ ಮಾಡಿದ್ದೀನಿ. ಇಲ್ಲಿ 2 ಸ್ಪಾಂಜ್ಗಳ ವೆಯ್ಟ್ ಬಂದು 1 kg 94 ಗ್ರಾಮ್ಸ್ ಇದೆ. ಈ ಆರ್ಡರ್ ಡೆಲಿವರ್ ಮಾಡೋ ಹಿಂದಿನ ದಿನಾನೇ ಬೆಳಗ್ಗೆ ನಾನು ಕೇಕ್ ಸ್ಪಾಂಜ್ನ ಮಾಡಿ ಅದು ಸ್ವಲ್ಪ ಬಿಸಿ ಇರುವಾಗಲೇ ಕ್ಲಿಂಗ್ ರ್ಯಾಪ್ ಮಾಡಿ ಫ್ರಿಜ್ನಲ್ಲಿ ಸೆಟ್ ಆಗೋದಕ್ಕೆ ಇಟ್ಟಿದ್ದೆ. ಹೀಗೆ ಮಾಡೋದ್ರಿಂದ ನಾವು ಕೇಕ್ ಸ್ಪಾಂಜ್ನ ಕಟ್ ಮಾಡುವಾಗ ಕೇಕಿಂದ ಕ್ರಮ್ಸ್ಗಳು ಉದುರೋದಿಲ್ಲ, ನೀಟಾಗಿ ಸೆಟ್ ಆಗಿರುತ್ತೆ. ನಾವು ಯಾವಾಗಲೇ ಕೇಕ್ ಸ್ಪಾಂಜ್ ಬೇಕ್ ಮಾಡಿದಾಗ ಈ ಥರ ಕ್ಯಾರಮಲೈಸ್ ಆಗಿರುವಂಥ ಲೇಯರ್ ಬಂದಿರುತ್ತೆ, ಅಥವಾ ಡೋಮ್ ಶೇಪ್ ಆದರೂ ಬಂದಿರುತ್ತೆ. ನಾವು ಆ ಥರ ಇರುವಾಗ ಈ ಥರ ಕೇಕ್ನ ಕಟ್ ಮಾಡಿ ತೆಗೆದುಬಿಡಬೇಕು. ಇಲ್ಲ ಅಂದರೆ ನಾವು ಶುಗರ್ ಸಿರಪ್ಪಿಂದ ಸೋಕ್ ಮಾಡಿದಾಗ ಆ ಸ್ಪಾಂಜ್ ಲೇಯರು ಶುಗರ್ ಸಿರಪ್ನ ನೀಟಾಗಿ ಹಿಡ್ಕೊಳ್ಳಲ್ಲ. ಸೊ ಡೋಮ್ ಶೇಪ್ ಅಥವಾ ಈ ಥರ ಕ್ಯಾರಮಲೈಸ್ ಆಗಿರುವಂಥ ಲೇಯರ್ನ ಕಟ್ ಮಾಡಿ ತೆಗಿಬೇಕು. ಸೆಕೆಂಡ್ ಸ್ಪಾಂಜ್ನಲ್ಲಿರುವಂಥ ಡೂಮ್ ಶೇಪ್ ಹಾಗೂ ಕ್ಯಾರಮಲೈಸ್ ಆಗಿರುವಂಥ ಲೇಯರ್ನ ನಾನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಈಗ ಒಂದೊಂದು ಸ್ಪಾಂಜ್ನಲ್ಲೂ 3 ಲೇಯರ್ಸ್ ಬರುತ್ತೆ. ಸೊ ಟೋಟಲಿ ನಮಗೆ 6 ಲೇಯರ್ಸ್ ಸಿಗತ್ತೆ. ನಾನಿಲ್ಲಿ 12 ಇಂಚ್ ಕೇಕ್ ಬೋರ್ಡ್ನ ತೊಗೊಂಡಿದ್ದೀನಿ. ಹಾಗೆ 2:1 ರೇಷಿಯೋನಲ್ಲಿ ಮಾಡಿರುವಂಥ ಚಾಕ್ಲೇಟ್ ಗನಾಶ್ನ ವಿಪ್ಪಿಂಗ್ ಕ್ರೀಮ್ನಲ್ಲಿ ಹಾಕಿ ಚಾಕ್ಲೇಟ್ ಮೂಸ್ ರೆಡಿ ಮಾಡ್ಕೊಂಡಿದ್ದೀನಿ. 500 ml ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ಹಾಗೆ ಗನಾಶ್ ಮಾಡೋದಕ್ಕೆ 200 ಗ್ರಾಮ್ಸ್ ಡಾರ್ಕ್ ಚಾಕ್ಲೇಟ್ ಹಾಗೂ 100 ml ಫ್ರೆಶ್ ಕ್ರೀಮ್ನ ಯೂಸ್ ಮಾಡಿದ್ದೀನಿ. ಈಗ ನಾನಿಲ್ಲಿ ಕ್ರಮ್ ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಕೇಕ್ ಬೋರ್ಡ್ ಮೇಲೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ನ ಹಚ್ಚಿ ಅದ್ರ ಮೇಲೆ ಕೇಕ್ ಲೇಯರ್ ಇಡೋದ್ರಿಂದ ಕೇಕ್ ಸ್ಲೈಡ್ ಆಗಲ್ಲ. ಆ ಕೇಕ್ ಲೇಯರ್ನ ಶುಗರ್ ಸಿರಪಿಂದ ಮಾಯಿಸ್ಟ್ ಮಾಡಿಕೊಂಡು ಅದ್ರ ಮೇಲೆ ವಿಪ್ಪಿಂಗ್ ಕ್ರೀಮ್ ಹಾಕಿ ಅದ್ರ ಜೊತೆ ಸ್ವಲ್ಪ ಗನಾಶ್ನ ಹಾಕಿ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ನಾನು ಕೇಕ್ ಮೇಲೆ ಸ್ಪ್ರೆಡ್ ಮಾಡ್ತೀನಿ. ಇನ್ನು ಸ್ವಲ್ಪ ಜಾಸ್ತಿ ಚಾಕ್ಲೇಟಿ ಮಾಡೋದಕ್ಕೋಸ್ಕರ ನಾನಿಲ್ಲಿ ಚಾಕೋ ಚಿಪ್ಸ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೇಕ್ ಸ್ಪಾಂಜ್ನ ಸೆಕೆಂಡ್ ಲೇಯರ್ನ ಇಟ್ಟು ಇದೇ ಥರ ಕ್ರಮ್ ಕೋಟ್ನ ರಿಪೀಟ್ ಮಾಡ್ಕೋತಾ ಹೋಗ್ತೀನಿ. ಕ್ರಮ್ ಕೋಟ್ ಮಾಡ್ಕೊಳ್ಳುವಾಗ ನಾವು ಸೈಡ್ ವಾಲ್ಸಲ್ಲಿ ಈ ಥರ ಪ್ಯಾಲೆಟ್ ನೈಫ್ನಿಂದ ರನ್ ಮಾಡಿದಾಗ ನಮ್ಮ ಲೇಯರ್ಸು ಯಾವ ಕಡೆ ಅನ್ಈವನ್ ಆಗಿದೆ ಅದನ್ನು ನಾವು ನೀಟಾಗಿ ಸೆಟ್ ಮಾಡ್ಕೊಳ್ಬೋದು. ಲೇಯರ್ಸ್ನ ನಾವು ಸ್ಟ್ಯಾಕ್ ಮಾಡ್ಕೊಳ್ಳೋದ್ರ ಜೊತೆಗೇನೆ ಸೈಡ್ ವಾಲ್ಸ್ನು ಕೂಡ ನಾವು ಈ ಥರ ಫಿನಿಶಿಂಗ್ ಮಾಡ್ಕೋತಾ ಬಂದರೆ ನಮಗೆ ಕ್ರಮ್ ಕೋಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದೇ ಥರ 6 ಲೇಯರ್ಸ್ದು ಕೂಡ 1 by 1 ಸ್ಟ್ಯಾಕ್ ಮಾಡ್ಕೋತಾ ಕ್ರಮ್ ಕೋಟ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ.
ಪ್ಯಾಲೆಟ್ ನೈಫ್ ಬದಲಾಗಿ ಈ ಥರ ಪ್ಲಾಸ್ಟಿಕ್ ಸ್ಕ್ರೇಪರ್ ಯೂಸ್ ಮಾಡೋದ್ರಿಂದ ಕೇಕ್ನ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಕೇಕ್ನ ಟಾಪ್ ಪಾರ್ಟ್ನಲ್ಲಿರುವಂತಹ ಎಕ್ಸಸ್ ಕ್ರೀಮ್ನ ಕೂಡ ಪ್ಯಾಲೆಟ್ ನೈಫ್ ಹಾಗೂ ಸ್ಕ್ರೇಪರ್ ಯೂಸ್ ಮಾಡಿ ಈ ಥರ ತೆಗೆದುಬಿಡಬೇಕು. ಇದರಿಂದ ಶಾರ್ಪ್ ಎಡ್ಜಸ್ ಚೆನ್ನಾಗಿ ಬರುತ್ತೆ. ಕೇಕ್ ಬೋರ್ಡ್ ಮೇಲಿರುವಂತಹ ಎಕ್ಸಸ್ ಕ್ರೀಮ್ನ ಕೂಡ ಸ್ಕ್ರೇಪರಿಂದ ತೆಗೆದುಬಿಡಬೇಕು. ಈಗ ಕ್ರಮ್ ಕೋಟ್ ಆಗಿರೋ ಕೇಕ್ನ 1 ಅವರ್ ಫ್ರಿಜ್ನಲ್ಲಿ ಸೆಟ್ ಆಗೋದಕ್ಕೆ ಇಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಶುಗರ್ ಪೇಸ್ಟ್ನ ಯೂಸ್ ಮಾಡಿ ಫಿಗರೀನ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮ್ಯಾಜಿಕುಲಾಟಾ ಬ್ರ್ಯಾಂಡ್ನ ಶುಗರ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಹೋಮ್ ಮೇಡ್ ಫಾಂಡೆಂಟ್ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಕೇಕ್ ಬೋರ್ಡ್ನ ಈ ಥರ ರೆಕ್ಟ್ಯಾಂಗಲ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಡಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಜೆಲ್ ಕಲರ್ ತೊಗೊಂಡಿದ್ದೀನಿ, ರೋಲಿಂಗ್ ಪಿನ್ ಹಾಗೂ ಸಿಲಿಕಾನ್ ಬೇಬಿ ಮೋಲ್ಡನ್ನು ತೊಗೊಂಡಿದ್ದೀನಿ. ಈ ಐಟಮ್ಸ್ ಎಲ್ಲ ನಿಮಗೆ ಕೇಕ್ ರಾ ಮೆಟೀರಿಯಲ್ ಸಿಗುವಂಥ ಶಾಪ್ಸ್ನಲ್ಲಿ ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಾನು ಕೆಲವು ಐಟಮ್ಸನ್ನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಂದ್ಸತಿ ಚೆಕ್ ಮಾಡಿ. ಈಗ ಬನ್ನಿ ಫ್ರೆಂಡ್ಸ್, ಈ ಬೇಬಿ ಶವರ್ ಕೇಕ್ಗೆ ಫಾಂಡೆಂಟ್ ಎಲಿಮೆಂಟ್ಸ್ ಯಾವ ಥರ ಮಾಡೋದು ಅಂತ ನೋಡೋಣ. ಪ್ಲೇನ್ ವಾಟರ್ನ ಯೂಸ್ ಮಾಡಿಕೊಂಡು ಫಾಂಡೆಂಟ್ನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ. ಬೇಬಿ ಫಿಗರೀನ್ನ ಮಾಡೋದಕ್ಕೆ ನಾನಿಲ್ಲಿ ವೈಟ್ ಫಾಂಡೆಂಟಿಗೆ ಸ್ವಲ್ಪ ಡ್ರಾಪ್ನಷ್ಟು ಬ್ರೌನ್ ಹಾಗೂ ರೆಡ್ ಕಲರ್ನ ಹಾಕೊಂಡು ಈ ಥರ ಸ್ಕಿನ್ ಟೋನ್ ಕಲರ್ ಬರೋ ಹಾಗೆ ಶೇಡ್ ಮಾಡ್ಕೊಂಡಿದ್ದೀನಿ. ಮೋಲ್ಡ್ ಒಳಗಡೆ ಫಾಂಡೆಂಟ್ ಸ್ಟಿಕ್ ಆಗಬಾರ್ದು ಅಂತ ಕಾರ್ನ್ಫ್ಲೋರ್ನ ಡಸ್ಟ್ ಮಾಡ್ಕೊಳ್ಬೇಕು ಹಾಗೂ ಎಕ್ಸೆಸ್ ಇರುವಂಥ ಕಾರ್ನ್ಫ್ಲೋರ್ನ ಈ ಥರ ತೆಗೆದುಬಿಡಬೇಕು. ಕೇಕ್ ಬೋರ್ಡ್ ಮೇಲೆ ಮಾಮ್ ಟು ಬಿ ಅಂತ ಹಾಕೋದಕ್ಕೆ ನಾನಿಲ್ಲಿ ಆಲ್ಫಾಬೆಟ್ ಕಟರ್ನ ತೊಗೊಂಡಿದ್ದೀನಿ. ಮಾರ್ಕೆಟ್ನಲ್ಲಿ ಈ ಥರ ಆಲ್ಫಾಬೆಟ್ ಕಟರ್ ಸಿಗುತ್ತೆ. ಇದರಿಂದ ಫಾಂಡೆಂಟ್ನ ಈ ಥರ ರೋಲ್ ಮಾಡಿಕೊಂಡು ನಮ್ಗೆ ಯಾವ ಮೆಸೇಜ್ ಬೇಕು ಆ ಮೆಸೇಜ್ನ ಈ ಥರ ಕಟ್ ಮಾಡ್ಕೊಳ್ಬೇಕು.
ನೋಡಿದ್ರಲ್ಲ ಫ್ರೆಂಡ್ಸ್, ಏನೇನು ಫಾಂಡೆಂಟ್ ಎಲಿಮೆಂಟ್ಸ್ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಬನ್ನಿ ಫೈನಲೈಸಿಂಗ್ ಮಾಡೋಣ. ಕೆಲವೊಮ್ಮೆ ನಾವು ಈ ಥರ ಪೈಪಿಂಗ್ ಬ್ಯಾಗ್ನಲ್ಲಿ ಕ್ರೀಮ್ ಫಿಲ್ ಮಾಡಿದಾಗ ಅಲ್ಲಲ್ಲೇ ಏರ್ ಬಬಲ್ಸ್ ಆಗುತ್ತೆ. ಸೊ ಆ ಏರ್ ಬಬಲ್ಸ್ನೆಲ್ಲ ನಾವು ತೆಗಿಬೇಕು ಅಂದರೆ ಈ ಥರ ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಿಬಿಟ್ಟು ನಾವು ಫೈನಲೈಸಿಂಗ್ ಮಾಡಿದಾಗ ಸ್ಮೂತಾಗಿ ಫಿನಿಶಿಂಗ್ ಬರುತ್ತೆ. ಈ ಕೇಕ್ ಆರ್ಡರ್ ಮಾಡಿರೋವಂಥ ಕ್ಲೈಂಟ್ ಬಂದು ನನಗೆ ರಿಲೇಟಿವ್ ಆಗಬೇಕು. ಅವರು ನನ್ನ ಹತ್ರ ಇದೇ ಫಸ್ಟ್ ಟೈಮ್ ಕೇಕ್ ಆರ್ಡರ್ ಮಾಡ್ತಾ ಇರೋದು. ಸೊ ನಾನು ಟೇಸ್ಟ್ನಲ್ಲೇ ಆಗಲಿ ಅಥವಾ ಡಿಸೈನ್ನಲ್ಲೇ ಆಗಲಿ ಯಾವುದೇ ಕಾಂಪ್ರಮೈಸ್ ಆಗಬಾರ್ದು ಅಂತ ಹಿಂದಿನ ದಿನವೇ ಕ್ರಮ್ ಕೋಟ್ ಮಾಡಿ ಫೈನಲೈಸಿಂಗು ಮಾಡಿ ರಾತ್ರಿನೇ ನಾನು ಫ್ರಿಜ್ನಲ್ಲಿ ಸೆಟ್ ಆಗೋದಾಗಿ ಇಟ್ಬಿಟ್ಟಿದ್ದೆ. ಈ ಕೇಕ್ ಬಂದು ಆಲ್ಮೋಸ್ಟ್ 17 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದೆ. ಯಾವುದೇ ಪ್ರಾಬ್ಲಮ್ ಇಲ್ಲದೆ, ಯಾವುದೇ ಮೆಲ್ಟಿಂಗ್ ಹಾಗೂ ಸ್ಲೈಡಿಂಗ್ ಆಗದೇನೆ ಈ ಕೇಕ್ ಸೇಫ್ ಆಗಿ ವೆನ್ಯೂನ ರೀಚ್ ಆಗಿದೆ. ಫೈನಲೈಸಿಂಗ್ ಎಲ್ಲ ಆದಮೇಲೆ ಕೇಕ್ನ ಫ್ರಿಜ್ನಲ್ಲಿ ಸೆಟ್ ಆಗೋದಕ್ಕೆ ಇಡಬೇಕು. ಅಟ್ಲೀಸ್ಟ್ ಒಂದು 6 ಅವರ್ ಆದರೂ ಕೇಕ್ ಫ್ರಿಜ್ನಲ್ಲಿ ಸೆಟ್ ಆದರೆ ಕೇಕ್ನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನನ್ನ ಕ್ಲೈಂಟ್ ಬಂದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಈ ಡಿಸೈನ್ನ ನೋಡಿ ಅವರು ಇಷ್ಟಪಟ್ಟು ಇದೇ ಡಿಸೈನ್ ಬೇಕು ಅಂತ ಕೇಳಿದರು. ನನ್ನ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಬಂದು ಕೇಕ್ ಫಿಯೆಸ್ಟಾ ಆ್ಯಂಡ್ ಮೋರ್ ಅಂತ. ಯಾರೆಲ್ಲ ಫಾಲೋ ಮಾಡ್ತಿಲ್ಲ ದಯವಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಅದರಲ್ಲೂ ಕೂಡ ನಾನು ಕೇಕ್ ರಿಲೇಟೆಡ್ ಆಗಿರುವಂಥ ಡೆಕೋರೇಷನ್ಸ್ ಹಾಗೂ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಆ ಕೇಕ್ನಲ್ಲಿ ನಾನು ಪಿಯೋನಿ ಫ್ಲವರ್ಸ್ನ ಯೂಸ್ ಮಾಡಿದ್ದೀನಿ. ಈ ಕೇಕ್ನಲ್ಲಿ ನಾನು ಫ್ಲವರ್ಸ್ನ ಚೇಂಜ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಬಿಗ್ ಸೈಜ್ ರೋಸಸ್ ಹಾಗೂ ಸ್ಮಾಲ್ ಸೈಜ್ ರೋಸಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಲೀವ್ಸ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಫಾಕ್ಸ್ ಬಾಲ್ಸ್ ಪಿಂಕ್ ಕಲರ್ ಮತ್ತು ಬ್ಲೂ ಕಲರ್ ತೊಗೊಂಡಿದ್ದೀನಿ. ವುಡನ್ ಡಾವಲ್ಸ್ ತೊಗೊಂಡಿದ್ದೀನಿ ಹಾಗೂ ವುಲ್ಲನ್ ಥ್ರೆಡ್ ತೊಗೊಂಡಿದ್ದೀನಿ ಸ್ವಿಂಗ್ ಮಾಡೋದಕ್ಕೆ. ಇದು ಬಂದು
ಗೂಗಲ್ನಲ್ಲಿ ಸರ್ಚ್ ಮಾಡಿ ಈ ಥರ ಇಮೇಜ್ ಡೌನ್ಲೋಡ್ ಮಾಡಿಕೊಂಡು ಫೋಟೋ ಪ್ರಿಂಟ್ಔಟ್ ತೆಗೆದಿರೋದು ಗ್ಲಾಸಿ ಶೀಟ್ ಮೇಲೆ ಕೇಕ್ ಮೇಲೆ ಹಾಕೊಳ್ಳೋದಕ್ಕೆ ಈ ಥರ ಗ್ಲಾಸಿ ಶೀಟ್ ಥಿಕ್ ಆಗಿರುವಂಥ ಶೀಟ್ ಮೇಲೆ ಮಾಡ್ಕೊಳ್ಬೇಕು. ಈಗ ಬನ್ನಿ ಕೇಕ್ನ ಡೆಕೋರೇಟ್ ಮಾಡ್ಕೊಳ್ಳೋಣ. ಇದು ಟಾಲ್ ಕೇಕ್ ಆಗಿರೋದ್ರಿಂದ ನಾನಿಲ್ಲಿ ಡಾವಲ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈಗ ವುಡನ್ ಡಾವಲ್ಸ್ ಮೇಲೆ ನಾನು ಈ ಥರ ರೋಸಸ್ನೆಲ್ಲ ಗ್ಲೂಗನ್ನ ಸಹಾಯದಿಂದ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದೇ ಎಲಿಮೆಂಟ್ಸ್ನ ಇದ್ರ ಮೇಲೆ ಡೆಕೋರೇಟ್ ಮಾಡ್ಕೊಳ್ತೀನಿ. ಈಗ ಮತ್ತಷ್ಟು ಅಟ್ರಾಕ್ಟಿವ್ ಆಗಿ ಕಾಣೋದಕ್ಕೆ ಇಲ್ಲಿ ನಾನು ಎಡಿಬಲ್ ಪರ್ಲ್ ಸ್ಪ್ರಿಂಕಲ್ನ ಹಾಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ನೋಟಿಫಿಕೇಶನ್ನ ಸೆಟ್ ಮಾಡ್ಕೊಳ್ಳಿ. ಆಗ ನಾನು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನೀವು ನನ್ನ ವಿಡಿಯೋಸ್ನ ನೋಡಬಹುದು. ಇದೇ ಥರ ಮತ್ತೊಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.